ಕಳ್ಳತನಕ್ಕೆ ಬಂದ ಜನರ ಮೇಲೆ ಹಲ್ಲೆಗೆ ಯತ್ನಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದಲ್ಲಿ ಘಟನೆ ನಡೆದಿರೋದು. ಕಳ್ಳತನಕ್ಕೆ ಬಂದ 3-4 ಕದ್ದಿಮರ ಗ್ಯಾಂಗು ಯಾರು ಅಂತ ಪ್ರಶ್ನಿಸಿದ್ದಕ್ಕೆ ಕಲ್ಲೆಸೆದಿದ್ದಾರೆ. ಇಳಕಲ್ ನಗರದ ವಿದ್ಯಾಗಿರಿ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಕಳ್ಳರು ಸುತ್ತಾಡುವ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಕೈಯಲ್ಲಿ ಮಾರಕಾಸ್ತ್ರ ಹಿಡಿದು ಸುತ್ತಾಡಿರುವಂತದ್ದು ಕಳ್ಳರ ಗ್ಯಾಂಗು. ವಿದ್ಯಾಗಿರಿ ಪ್ರದೇಶ 6ಕ್ಕೂ ಹೆಚ್ಚು ಮನೆಗಳು ಹಾಗೂ ಒಂದು ಚಿಪ್ಸ್ ಫ್ಯಾಕ್ಟರಿಯಲ್ಲಿ ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ಗಸ್ತಿಗೆ ಬಂದ ಪೊಲೀಸರನ್ನ ಕಂಡು ಕಳ್ಳರು ಅಲ್ಲಿಂದ ಓಡ್ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಸಿಸಿ ಕ್ಯಾಮೆರಾದ ವಿಜುವಲ್ಸ್ ಅಲ್ಲಿ ಕಳ್ಳರು ಓಡಾಡ್ತಾ ಇರೋದು ಕಾಣಿಸ್ಕೊಳ್ತಾ ಇದೆ. ಎಲ್ಲ ಮನೆ ನೋಡೋದು, ಎಲ್ಲಿ ಕಳ್ತನ ಮಾಡ್ಬೋದು ಅಂತ ಸ್ಕೆಚ್ ಹಾಕೋದು, ಈ ಥರ ಎಲ್ಲ ಮಾಡಿದ್ದಾರೆ. ಮತ್ತು ಯಾರು ಅಂತ ಕೇಳಿದಾರಲ್ಲ, ಇಷ್ಟೊತ್ತಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಮತ್ತು ಅನುಮಾನ ಬಂದಿದೆ, ಯಾರು ನೀವು ಅಂತ ಕೇಳಿದಕ್ಕೆ ಕಲ್ಲೆಸ್ತಿದ್ದಾರಂತೆ. ಆಮೇಲೆ ಪೊಲೀಸರು ಬರ್ತಾ ಇರೋದು ಗೊತ್ತಾಗ್ತಿದ್ದಂಗೆ ಎಸ್ಕೇಪ್ ಆಗಿದ್ದಾರೆ. ಕಿಲಿ ಹಾಕಿದ್ದೀವ್ರಿ, ಹೊಡೆದು ಕಿಲಿ ಪತ್ರ ಸಿಗ್ಲಾರ ನಮ್ಗೆ ಸೌಂಡ್ ಬಂದಿತ್ತು, ಕಟ್ 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 ಅಂತ. ಒಳಗೆ ಏನ್ರ ಸಿಕ್ಕಾವನ್ರಿ? ಒಳಗೇನಿಲ್ಲ ಅಣ್ಣ, ಒಳಗೆಲ್ಲ ನೋಡ್ಕೊಂಡಾರಣ್ಣ. ಬೀರೆಲ್ಲ ತೆಗೆದು ಮುಣಾಗ ಅಗಲ ಮೂಲ ಆಗತ್ತಾವ ಏನಕ್ಕ ನೋಡ್ರಿ ಸರ್. ಇರಾಂಡ್ ಯಾವಾಗ ಬಂದಾರ್ರಿ? ವಾರ ತಿಂಗಳದಾಗ 3 ಸತ ಬಂದಾರ್ರಿ. ಇದು ಮೊನ್ನೆ ಬಂದಾರ ನೋಡ್ರಿ. ಅವಾಗ ನಾಯಿ ಕರ್ಕೊಂಡ್ ಬಂದಾರ್ರಿ. ಅಜ್ಜಾರೆಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾರ, ಎಲ್ಲ ಮಾಡ್ಯಾರ. ಏನು ದಾದಾಗಲ್ರಿ ಅದ ಸರ್. ಯಾರು ಕಾಡ್ರು ಸಿಗಾವಲ್ರಿ? ಇಲ್ರಿ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು. ಏನಾದ್ರು ಮಾಹಿತಿ ಸಿಕ್ಕಿದ್ಯಾ? ಯಾರು ಈ ಕಳ್ಳರು, ಏನ್ ಕತೆ, ಯಾವ ಗ್ಯಾಂಗು, ಎಷ್ಟು ದಿನದಿಂದ ಓಡಾಡ್ತಾ ಇದ್ರು ಏನು ಅಂತ? ನೀತಿ ಖಂಡಿತ ಅಂದ್ರೆ ಇಳಕಲ್ ನಗರ ವ್ಯಾಪ್ತಿಯಲ್ಲಿ ಸರಿಸುಮಾರು ಕಳೆದ 3 ತಿಂಗಳಿಂದ ಸಾಕಷ್ಟು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವ ಹಿನ್ನೆಲೆಯಲ್ಲಿ ಮತ್ತೆ ವಿದ್ಯಾಗಿರಿ ನಗರದಲ್ಲಿ ಏಕಾಏಕಿ ಕಳ್ಳರ ಗ್ಯಾಂಗ್ ಮತ್ತೆ ಪತ್ತೆಯಾಗಿರುವಂತದ್ದು. ಈ ಹಿಂದೆ ಲುಂಗಿ ಗ್ಯಾಂಗ್ ಕೂಡ ಪತ್ತೆಯಾಗಿತ್ತು. ಆ ಬಳಿಕ ಮಾಸ್ಕ್ ಗ್ಯಾಂಗ್ ಕೂಡ ಇಳಕಲ್ ನಗರದಲ್ಲಿ ಅಂದ್ರೆ ಗ್ಯಾಂಗ್ ಕೂಡ ಪತ್ತೆಯಾಗಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಳ್ಳರ ಹಾವಳಿಗೆ ಸಾಕಷ್ಟು ರೀತಿ ಬೇಸತ್ತಿದ್ರು. ಇಳಕಲ್ ನಗರ ವ್ಯಾಪ್ತಿಯಲ್ಲಿ ಒಬ್ಬನಿಗೆ ಚಾಕು ಹಾಕುವಂತ ಸಂದರ್ಭ ಕೂಡ ಆಗಿತ್ತು. ಈ ಎಲ್ಲಾ ಪ್ರಕರಣಗಳನ್ನ ನೋಡೋದಾದ್ರೆ ಮತ್ತೆ ಇವತ್ತು ಇಳಕಲ್ ನಗರದಲ್ಲಿ ಕಳ್ಳರ ಗ್ಯಾಂಗ್ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಿದೆ ಅನ್ನೋದ್ರು ಅಲ್ಲಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗಳ ಮಧ್ಯೆ ನಿನ್ನೆ 6 ಮನೆಗಳ ಕಳ್ಳತನಕ್ಕೆ ಯತ್ನ ಆಗಿದೆ. ಅಲ್ಲಿ CCTV ಕ್ಯಾಮೆರಾದಲ್ಲಿ ಕೂಡ ಮಾಸ್ಕ್ ಗಳನ್ನ ಹಾಕಿಕೊಂಡಿರುವಂತದ್ದು ಮತ್ತು ಅಲ್ಲಿ ರಾತ್ರಿ 2 ಗಂಟೆ ಸುಮಾರಿಗೆ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಒಬ್ಬ ಮಹಿಳೆ ಕೂಡ ಎತ್ತರಗೊಂಡಿದ್ಲು. ಯಾರು ಅಂತ ಪ್ರಶ್ನೆ ಮಾಡುವುದರಷ್ಟರಲ್ಲಿ ಅವರು ಆ ಮನೆಗೆ ಏನು ಕಲ್ಲ ಎಸೆಯುವಂತ ಕೆಲಸವನ್ನ ಮಾಡಿದ್ರು ಅನ್ನುವಂತ ಆರೋಪವನ್ನು ಮತ್ತು ಆತನ ಏನು ರಾಘವೇಂದ್ರ ಅನ್ನುವಂತ ವ್ಯಕ್ತಿಗೆ ಕಲ್ಲು ಕೂಡ ತಗಲಿದ್ದು ಅಲ್ಲಿ ಅವನಿಗೆ ಕೂಡ ಪೆಟ್ಟಾಗಿದೆ. ಏಕಾಏಕಿ ಕಿರ್ಚಾಡುವಂತ ಕೆಲಸ ಆಯ್ತು. ಅದ ಬಳಿಕ ಪೊಲೀಸರು ವಾಹನ ಮುಖಾಂತರ ಬಂದ್ರು. ಅಲ್ಲಿ ಬರುವಷ್ಟರಲ್ಲಿ ಕಳ್ಳರ ಕೈಚಳಕ ಅಲ್ಲ ಚಲಾಪಿಲ್ಲಿಯಾಗಿ ಓಡಿ ಹೋಗುವಂತ ಕೆಲಸ ಕೂಡ ಆಗಿರುವಂತದ್ದು. ಒಟ್ಟಾರೆಯಾಗಿ ಇಳಕಲ್ ನಗರದಲ್ಲಿ ಮನೆಗಳತನ ಜಾಸ್ತಿ ಆಗಿದ್ರು ಕೂಡ ಯಾಕೆ ಅವರನ್ನ ಹಿಡಿತಾ ಇಲ್ಲ ಅನ್ನುವಂಥದ್ದು ಸಾರ್ವಜನಿಕರು ಪೊಲೀಸರಿಗೆ ಒಂದ್ ಕಡೆ ಪ್ರಶ್ನೆಯನ್ನ ಮಾಡ್ತಾರೆ. ಇವರು ಮುಂದೆ ಇದ್ರು ಓಡಿ ಹೋದ್ರು ಅನ್ನುವಂಥದ್ದನ್ನ ಅಲ್ಲಿಯ ಸ್ಥಳೀಯ ಅಮ್ಮ ಕೂಡ ಹೇಳುವಂತ ಕೆಲಸ ಆಗತ್ತೆ. ಆದ್ರೆ ಇಲ್ಲಿ ಇಳಕಲ್ ನಗರದಲ್ಲಿ ಈ ರೀತಿ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು. ಈಗಾಗಲೇ ಇಬ್ಬರನ್ನ ಕಳ್ಳರನ್ನ ಈ ಹಿಂದೆ ಪ್ರಕರಣಗಳಲ್ಲಿ ಅಲ್ಲಿ ಮೊಬೈಲ್ ಕಳ್ಳತನ ಮಾಡ್ತಿದ್ರು. ಅಂತ ಗ್ಯಾಂಗ್ ಗಳನ್ನ ಈಗಾಗಲೇ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಇನ್ನು ಈ ಕಳ್ಳರ ಗ್ಯಾಂಗ್ ಯಾರದು ಅನ್ನೋದು ಒಂದ್ ಕಡೆ ಪ್ರಶ್ನೆ ಆಗಿರುವಂತದ್ದು. ಇತ್ತೀಚಿನ ಮಹಾರಾಷ್ಟ್ರ ಗ್ಯಾಂಗ್ಗಳ ಬರೋದ್ರಿಂದಾಗಿ ಕಳ್ಳರ ಗ್ಯಾಂಗ್ ಮಹಾರಾಷ್ಟ್ರ ಮೂಲದವರು ಇರೋದ್ರಿಂದಾಗಿ ಇಲ್ಲಿ ಕಳ್ಳರ ಮನೆ ಕಳ್ಳತನವನ್ನ ಮಾಡುತ್ತಾರೆ ಅನ್ನುವಂತ ಮಾಹಿತಿಯನ್ನ ಸಿದ್ಧಾರ್ಥ ಗೋಯಲ್ ಅವರು ಕೂಡ ಹೇಳಿದ್ರು. ಬಾದಾಮಿ ಪ್ರಕರಣದಲ್ಲಿ ಸಾಕಷ್ಟು ಈ ರೀತಿಯಾಗಿ ಮಹಾರಾಷ್ಟ್ರ ಗ್ಯಾಂಗ್ಮನ್ಗಳೇ ಒಂದು ಕಳ್ಳರ ಒಂದು ಕೈಚಳಕ ನಡೀತಾ ಇದೆ ಅನ್ನುವಂಥದ್ದನ್ನ ಈಗಾಗಲೇ ಅವರನ್ನ ಹೆಡೆಮುರಿ ಕಟ್ಟುವಂತ ಕೆಲಸ ಆಗಿದೆ. ಈ ಗ್ಯಾಂಗ್ ಯಾವುದು ಅನ್ನೋದ್ರ ಬಗ್ಗೆ ಈಗ ಪೊಲೀಸರ ತನಿಖೆಯಿಂದನೇ ತಿಳಿಬೇಕಾಗಿದೆ ನೀತಿ. ಓಕೆ, ಥ್ಯಾಂಕ್ ಯು ಗುರು ತಮ್ಮ ಡೀಟೇಲ್ಸ್ಗೆ. ಅವ್ರ ಕಡೆ ಎಕ್ವಿಪ್ಮೆಂಟ್ಸ್ ಅದಾವ್ರಿ. ಅಷ್ಟು ಮನೆ ಸೇಮ್ ಸರ್ ಬಂದಿದ್ರಿ ಸರ್. ಅಲ್ಲಿ ಮನಿದು ಒಂದ್ ಸ್ವಲ್ಪ
ಅವ್ರ ಕಡೆ ಎಕ್ವಿಪ್ಮೆಂಟ್ಸ್ ಅದಾವ್ರಿ. ಅಷ್ಟು ಮಂದಿ ಸೇಮ್ ಸರ್ ಬಂದಿದ್ರಿ ಕೇಸ್ ಸರ್ ಅಲ್ಲಿ ಮನಿದು ಒಂದು ಸ್ವಲ್ಪ ಅವ್ರ ಕಡೆ ಎಕ್ವಿಪ್ಮೆಂಟ್ಸ್ ಅದಾವ್ರಿ. ಅಷ್ಟು ಮಂದಿ ಸೇಮ್ ಸರ್ ಬಂದಿದ್ರಿ ಕೇಸ್ ಸರ್ ಅಲ್ಲಿ ಮನಿದು ಒಂದು ಸ್ವಲ್ಪ ಅವ್ರ ಕಡೆ ಎಕ್ವಿಪ್ಮೆಂಟ್ಸ್ ಅದಾವ್ರಿ.